ಅವ್ರ ಪಾಪ ಬಿಗ್ ಬಿಡೋದ್ರೆ ಬಂದ್ನ ಇಲ್ಲ ಅಂತ ಹೇಳಿ ಸುಮ್ಮನೆ ಓಡಾಡ್ತಾವ್ರೆ. ಅವ್ರದೆಲ್ಲ ಚಿತ್ರಾನ್ನ ಆಗಿದೆ ಕತೆ. ಸುಮ್ಮನೆ ಹೇಳೋದು, ಸುಮ್ಮನೆ ಕಡಿಮೆ ಊಟ ಸೋತ್ಬಿಟ್ಟಿದ್ವಿ ನೆಕ್ಸ್ಟ್ ಗೆಲ್ತೀವಿ, ಗೆಲ್ಲಲ್ಲ. ಈಗ ಎಷ್ಟೊತ್ತಿ ಬಂದ್ರು ಅಷ್ಟೇ, ಅಷ್ಟು ಈಸಿ ಇಲ್ಲ ಈ ತಾಲೂಕಲ್ಲಿ. ಅಷ್ಟು ಈಸಿ ಇಲ್ಲ. ಈ ತಾಲೂಕು ಬಹಳ ಸೂಕ್ಷ್ಮವಾಗಿದೆ. ಮಾಡ್ಲಿ, ಏನೇನ್ ಮಾಡ್ತಾರ ಮಾಡ್ಲಿ, ಬಟ್ ಅವ್ರು ಯಾರು ಇಂಟೆನ್ಷನ್ ಸರಿ ಇಲ್ಲ. 55,000 ಓಟ್ ತಗೊಂಡ್ರು, ಏನಾದ್ರು ಕೆಲಸ ಮಾಡ್ತಾರ? ನಾನು ಬರೀ 30,000 ಓಟ್ ಹಾಕಿದ್ರು ಅಟ್ಲೀಸ್ಟ್ ನನ್ಗೆ ಇಂಡಿಪೆಂಡೆಂಟ್ 20,000 ಜನ ಓಟ್ ಹಾಕಿದ್ರು, ಅದಕ್ಕೆ ನಾನು ಸರ್ವಿಸ್ ನಿಲ್ಸಿಲ್ಲ. ಅದೇ ಪಕ್ಷ ಇಲ್ಲ, ಒಬ್ಬ ಲೀಡರ್ ಇಲ್ಲ, ನನ್ಗೆ 20,000 ಜನ ಓಟ್ ಹಾಕಿದ್ರು, ಅವರು ಗುಣಾನ ತೀರ್ಸ್ಕೋಬೇಕಂತ ಹೇಳಿ 10 ವರ್ಷ ಕೆಲಸ ಮಾಡಿದೆ. ಬಟ್ ಅದನ್ನ ಇಷ್ಟೆಲ್ಲ ಮಾಡಿ 17,000 ಓಟ್ ತಂದ್ಬಿಟ್ರಲ್ಲ, ಅದಕ್ಕೆ ಬೇಜಾರಾಗ್ಬಿಟ್ಟು ಎಲ್ಲ ಇದಕ್ಕೆ ಬೆಲೆ ಇಲ್ಲ. ಅದೇ ಅವ್ರು ಎಲ್ಲೆಲ್ಲಿಂದ ಬಂದವ್ರಿಗೆ ಸಾಯೋವಾಗ ಯಾರನ್ನ ಏನಾದ್ರೂ ಕೊಟ್ರ? ಕೊರೋನಾ ಟೈಮ್ ನಲ್ಲಿ ಎಷ್ಟು ತಲೆ ಕೆಡಿಸ್ಕೊಂಡು ಎಲ್ಲೆಲ್ಲಿಂದ ಮಾತ್ರೆಗಳು ತರಿಸಿ 5,300 ಜನಕ್ಕೆ ಮಾತ್ರೆಗಳು ಹಂಚಿದ್ವಿ. 10 ದಿವಸ ನಾವು ಫುಲ್ ಮೆಡಿಸಿನ್ ಕೊಡ್ತೀವಿ. ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141106665. ಸುಮಾರು 15-20,000 ಬುಲೆಟ್ ಪ್ರೈಸ್ ಕೊಟ್ಟಿವಿ. ಸತ್ತವ್ರಿಗೆಲ್ಲ 10,000 ರೂಪಾಯಿ ಕೊಟ್ವಿ. ಇವ್ರು ಯಾರು ₹1 ದುಡ್ಡು ಕೊಡ್ಲಿಲ್ಲ, ಅವ್ರು ಮಾತ್ರೆ ಕೊಡ್ಲಿಲ್ಲ, ಅವ್ರು ಕೆಜಿ ಅಕ್ಕಿ ಕೊಡ್ಲಿಲ್ಲ, ಅವ್ರು 50,000 ಓಟ್ ಹಾಕಿದ್ರು. ಏನ್ ಮಾಡ್ಬೇಕು ನಾವು? ಇನ್ನೇನ್ ಮಾಡ್ಬೇಕು ಹೇಳಿ? ಅದರಿಂದ ಈ ಸೇವೆಗೆ ಬೆಲೆ ಇಲ್ಲ ಅಂತ ಹೇಳಿ ಜನ ಡಿಸೈಡ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗ್ತದೆ ನೋಡೋಣ. ನಾವು ಈ ತಾಲೂಕಿನಲ್ಲಿ JDS ಪಕ್ಷವನ್ನ ಬಹಳ ಸ್ಟ್ರಾಂಗ್ ಆಗಿ ಬೆಳೆಸ್ತೀವಿ. ಅಷ್ಟೇ ಈಸಿ ಇಲ್ಲ. ಯಾರೇನ್ ಮಾಡ್ತಾರೋ ಮಾಡ್ಲಿ ಅಂತ ನೋಡ್ತಾ ಇದೀವಿ ಅಷ್ಟೇ. 55,000 ತಗೊಂಡಿರೋರು, ಗೆದ್ದಿರೋರು ಏನೇನ್ ಮಾಡ್ತಾರೋ ನೋಡ್ತಾ ಇದೀವಿ. ಸಮಯ ಬರ್ತದೆ. ಸಮಯ ಬಂದಾಗ ಏನ್ ಮಾಡಬೇಕು ಏನು ಎಲ್ಲ ನಮ್ಗೆ ಗೊತ್ತಿದೆ. ಯಾಕಂದ್ರೆ ನಾವ್ ಇಲ್ಲಿ ಹುಟ್ಟು ಬೆಳೆದಿರೋರು ಎಲ್ಲ ನಮ್ಗೆ ಗೊತ್ತಿರೋದು. ನಾವ್ ಎಲ್ಲಿಂದ ಏನ್ ಬರ್ಬೇಕಾಗಿಲ್ಲ. 20 ವರ್ಷದಿಂದ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು. ನಾನು JP ಮೆಂಬರ್ ಆಗಿ 5 ವರ್ಷ ಕೆಲಸನೂ ಮಾಡಿದ್ದೀನಿ. ಯಾರಾದ್ರೂ ಹೇಳಿ ರಾಮೇಗೌಡರು ಯಾರ ಹತ್ರ ಆದ್ರೂ ₹100 ಕೇಳಿದಾರೆ ಅಂತೇಳಿ ನಾನು ಎಂಟೈರ್ ಪ್ರಾಪರ್ಟಿ ಬರ್ಕೊಡ್ತೀನಿ ಅವ್ರಿಗೆ. ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾರಾದ್ರೂ ಒಬ್ಬರು ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ, ಯಾವ ಕಾಂಟ್ರಾಕ್ಟರ್ ಆಗ್ಲಿ, ಯಾವ ಆಫೀಸರ್ ಆಗ್ಲಿ, ಯಾರನ್ನಾಗ್ಲಿ, ರಾಮೇಗೌಡರು ಯಾರಾದ್ರೂ ಹತ್ರ ₹100 ಕೇಳಿದಾರೆ ಅಂದ್ರೆ ನಾನು ಎಂಟೈರ್ ಪ್ರಾಪರ್ಟಿ ಬರ್ಕೊಡ್ತೀನಿ. ನಾನು ಎಲ್ಲಾ ಪ್ರಾಪರ್ಟಿ ಬರ್ಕೊಡ್ತೀನಿ. ಹೋಟ್ಲ್ ಇದೆ, ಪೆಟ್ರೋಲ್ ಬಂಕ್ ಇದೆ, ಚೌಲ್ಟ್ರಿ ಇದೆ, ಇಂಡಸ್ಟ್ರೀಸ್ ಇದೆ. ಸರ್ವಿಸ್ ಕೊಡ್ತೀವಿ, ದುಡ್ಡು ತಗೊಳ್ತೀವಿ. ಪೆಟ್ರೋಲ್ ಹಾಕ್ತೀವಿ, ದುಡ್ಡು ತಗೊಳ್ತೀವಿ. ಅದು ನನ್ನ ವ್ಯಾಪಾರ. ಹೋಟ್ಲ್ ಇದೆ, ರೂಮ್ ಕೊಡ್ತೀವಿ, ಊಟ ಕೊಡ್ತೀವಿ, ದುಡ್ಡು ತಗೊಳ್ತೀವಿ. ಚೌಲ್ಟ್ರಿ ಇದೆ, ಬಾಡಿಗೆ ತಗೊಳ್ತೀವಿ. ಅದು ಬಿಟ್ಟು ಯಾರಾದ್ರೂ ₹100 ತಗೊಂಡಿದ್ರೆ ಹೇಳಿ ನೋಡೋಣ. ಕೇಳಿದ್ರೆ ತಗೊಳಕ್ ಬಹಳ ದೂರ. ನಾನು ಈ ತಾಲೂಕನ್ನ ಕರಪ್ಷನ್ ಫ್ರೀ ತಾಲೂಕ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಯಾರ ಹತ್ರ ಯಾರು ₹1 ಕೇಳಬಾರ್ದು. ಯಾರೇ ಬಂದ್ರೆ ಒಬ್ಬ ರೈತ ಅರ್ಥಗಿರೋ ಬಟ್ಟೆ ಹಾಕೊಂಡ್ ಬಂದ್ರೆ ಅವ್ರನ್ನ ಗೌರವವಾಗಿ ಕುದುರಿಸಿ ಅದನ್ನ ಕೆಲಸ ಮಾಡ್ಕೊಡೋ ಲೆವೆಲ್ ತರಬೇಕಂತ ಬಹಳ ಆಸೆ ಇತ್ತು. ಬಟ್ ಅದೇ ಬೇಜಾರು ಬಿಟ್ರೆ ನಮ್ಗೆ ಇನ್ನೇನು, ನಮ್ಗೇನು ಅನ್ಯಾಯ ಆಗಿಲ್ಲ. ನಾವು ಅಂದ್ಕೊಂಡಿದ್ದು ಆಗ್ಲಿಲ್ವಲ್ಲ. ಒಬ್ಬ ವಿದ್ಯಾವಂತನಾಗಿ ನಾ ಏನೆಲ್ಲ ಪ್ಲಾನ್ ಮಾಡಿದ್ದೆ ಏನು ಮಾಡಕ್ ಆಗ್ಲಿಲ್ಲ. ನಾವು ಬೇಜಾರು ಬಿಟ್ರೆ ಇನ್ನೇನ್ ನಮ್ಗೇನ್ ಲಾಸ್ ಆಗಿಲ್ಲ, ನಮ್ಗೇನ್ ಅನ್ಯಾಯ ಆಗಿಲ್ಲ, ಏನು ಆಗಿಲ್ಲ. ಅದರಿಂದ ದಯವಿಟ್ಟು ಅವೆಲ್ಲ ಬಹಳಷ್ಟು ಜನ ಪಾಪ ಕೆಲಸ ಮಾಡಿದಿರಿ, ಚುನಾವಣೆ ಮಾಡಿದ್ರಿ, ಏನ್ ಕೊಟ್ರಿ ಅದನ್ನ ತಗೊಂಡೋಗಿ ಹಂಚಿದ್ರಿ, ಅವ್ರು ಓಟ್ ಹಾಕ್ಲಿಲ್ಲ. ಪಾಪ ನೀವೇನ್ ಮಾಡಕ್ಕಾಗ್ತದೆ? ಹೋಗಿ ನಮ್ಮೂರಲ್ಲೇ ನಾನು ಲೀಡ್ ತಗೊಂಡಿಲ್ಲ, ನಾವೇನ್ ಮಾಡಕ್ಕಾಗ್ತದೆ? ಇಂಡಿಪೆಂಡೆಂಟ್ ಹೈಯೆಸ್ಟ್ ಲೀಡ್ ನಮ್ಮೂರಲ್ಲಿ ಈ ಸತಿ ಹಾಕಲಿಲ್ಲ. ಅವಾಗ ದುಡ್ಡೇ ಕೊಡ್ಲಿಲ್ಲ, ಈಗ ದುಡ್ಡು ಕೊಟ್ರಿ. ಈ ಕಲ್ಕೆರೆನಲ್ಲಿ 25,000 ಕೊಟ್ಟಿದ್ದು 335 ಓಟ್ ಹಾಕಿದ್ರಮ್ಮ. 2013ರಲ್ಲಿ 335 ಓಟ್ ಹಾಕಿದ್ದು, ಬರೀ 25,000 ಬೂತ್ ಖರ್ಚು ಕೊಟ್ಟಿದ್ದು. ಈ ಸತಿ 12 ಲಕ್ಷ ಕೊಟ್ಟಿದ್ದು, 30 ಓಟ್ ಹಾಕಿದ್ರು. ಹೆಂಗ್ ರಾಜಕಾರಣ ಮಾಡಿದ್ವಿ? ನಾವೇನ್ ತಪ್ಪು ಮಾಡಿದ್ವಿ? ಏನ್ ಅನ್ಯಾಯ ಮಾಡಿದ್ವಿ? ಏನ್ ಲೂಟಿ ಮಾಡಿದ್ವಿ? ಯಾರು ಮೋಸ ಮಾಡಿದ್ವಿ ಹೇಳಿ? 24 ಗಂಟೆ ನಿಂತೀವಿ. ಇಲ್ಲಿ ಹುಟ್ಟಿದ್ದೀನಿ, ಒಬ್ಬ ಇಂಜಿನಿಯರು, ಎಲ್ಲ ಕೆಲಸ ಮಾಡ್ಕೊಡಕ್ ರೆಡಿ ಇದ್ವಿ. ಯಾರೇ ಬಂದ್ರೆ ಸಣ್ಣ ಮಗು ಬಂದ್ರು ಗೌರವವಾಗಿ ಮಾತಾಡಿಸಿ ನಾವ್ ಯಾವತ್ತೂ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬ ಅಂತ ಹೇಳಿಲ್ಲ. ಏನ್ ಆಗುತ್ತೆ ನಮ್ ಕೈ ಸಹಾಯ ಮಾಡಿ ಕಳ್ಸಿದೀವಿ. ಇನ್ನೇನ್ ಮಾಡ್ಬೇಕು? ಈ ತರ ಜನ ಡಿಸೈಡ್ ಮಾಡಿದ್ರೆ ನಾವೇನ್ ಮಾಡಕಂತ ನಮ್ ಕೈ ಇರ್ಲಿಲ್ಲಲ್ಲ. ಏನೋ ಎಕ್ಸಾಮ್ ಆದ್ರೆ ನಾನು ಬರ್ಬಿಟ್ಟು ಓದ್ಬಿಟ್ಟು ಎಕ್ಸಾಮ್ ಬರೀಬಹುದು. ಈಗ ನನ್ ಕೈಯಲ್ಲಿ ಇಲ್ಲ. ನಾನು ಬಡತನದಿಂದ ಇಂಜಿನಿಯರಿಂಗ್ ವರ್ಗು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಓದ್ ಬಂದೆ. ಅದು ನಮ್ಮ ಕೈಯಲ್ಲಿ ಇತ್ತು. ಈಗ ನನ್ನ ಕೈಯಲ್ಲಿ ಇಲ್ವೇ? ಲೀಡರ್ ಕೈಯಲ್ಲೂ ಆಗ್ಲಿಲ್ಲ.
ಅದರಿಂದ ನಾವೇನು ಅದಕ್ಕೇನು ಬೇಜಾರು ಮಾಡ್ಕೊಳ್ಳೋಂಥದ್ದು ನೆಸಿಟಿ ಇಲ್ಲ. ನಾನು ಸದಾ ನಿಮ್ ಜೊತೆ ಇದ್ದೀನಿ. ಇವತ್ತು ನಾವು ಅಧಿಕಾರ ಇಲ್ಲದೆ ಇದ್ರು ನಾವ್ ಹೇಳಿದ ಕೆಲಸಗಳಾಗ್ತದೆ, ನಾವ್ ಹೇಳಿದ ಕೆಲಸಗಳಾಗ್ತದೆ ಏನಿಲ್ಲ, ನಮ್ ಕೆಲಸಗಳಾಗ್ತದೆ. ನಮ್ ಕುಮಾರಣ್ಣ ಇದ್ದಾರೆ, ನಮ್ಗೆ ಶಕ್ತಿನೂ ಇದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಜೊತೆ ಅಲೈನ್ಸ್ ಇದೆ. ಕೇಂದ್ರ ಇದು ಏನು ರಾಜ್ಯದಲ್ಲಿ ನಾವೇ ಮುಂದಿನ ಸರ್ಕಾರ ಮಾಡೋದು. ಈಗಿರ್ತಕ್ಕಂಥ ಸರ್ಕಾರ ಬಹಳ ಕಷ್ಟದಲ್ಲಿ ಹೋಗ್ತಾ ಇದಾರೆ. ಯಾವಾಗ ಬಿಡುತ್ತಾರ ಗೊತ್ತಿಲ್ಲ, ಅವರೇ ಬೀಳ್ತಾರೆ. ಅವ್ರ ಗುಣಿ ಅವರೇ ತೊಳ್ಕೊಂಡವ್ರೆ. ಯಾಕಂದ್ರೆ ಯಾವುದೇ ಒಂದು ಸಂಸಾರ ಆಗ್ಲಿ ಒಂದು ಸರ್ಕಾರ ಆಗ್ಲಿ ಎರಡು ಒಂದೇ. ಸಂಸಾರ ಸರ್ಕಾರ ಎರಡು ಒಂದೇ. ಸಂಸಾರ ನಡೆಸೋದು ಎಷ್ಟು ದಿವಸ ಸಾಲ ಮಾಡಿ ಸಂಸಾರ ನಡೆಸ್ತಾನೆ. ಜಾಸ್ತಿ ಸಾಲ ಮಾಡಿದ್ರೆ ಒಂದ್ ದಿವಸ ರೈಲ್ವೆ ಟ್ರ್ಯಾಕ್ ಮೇಲೆ ಇರ್ತಾನೆ. ಈ ಸರ್ಕಾರದ ಅದೇ ಗತಿ ಆಗುತ್ತೆ. ಜಾಸ್ತಿ ಸಾಲ ಮಾಡಿ ಚೆನ್ನಾಗಿ ಮಾಡ್ತಾರೆ, ಭರ್ಜನೆಗೆ ಮಾಡ್ತಾರೆ. ಅವ್ನು ಸಾಲ ಕೊಡ್ತಾನೆ, ನಿಮ್ ಸಾಲ ಕೊಡ್ತಾನೆ ಅಂತ ಹೇಳಿ ಲಾಸ್ಟ್ ಸಾಲಗಾರ ಬಂದು ಕೂತ್ಕೊಂಡಾಗ ಏನಾಗ್ತದೆ? ಸಾಲ ತೀರ್ಸಕ್ಕಾಗಲ್ಲ, ರೈಲ್ವೆ ಟ್ರ್ಯಾಕ್ ಮೇಲೆ ಆಗತ್ತೆ ಆಗಿರ್ತದೆ. ಹಾಗೆ ಸರ್ಕಾರದ ಅದೇ ಗತಿ ಆಗುತ್ತೆ. ಬೇಕಾದ್ರೆ ನೀವು ನೋಡ್ತಾ ಇರಿ, ಈಗಾಗಲೇ ಬಹಳ ಇದ್ರಲ್ಲಿ ಇದ್ದಾರೆ. ಯಾವ ಡೆವಲಪ್ಮೆಂಟ್ ಇಲ್ಲ, ಏನಿಲ್ಲ. ಗುಡಿನೂ ಮುಚ್ಚ ಕೂಡ ಆಗ್ತಾ ಇಲ್ಲ. ಟಾರ್ ಹಾಕ್ತಿದ್ರು ಹೋಗ್ಲಿ, ಗುಡಿನೂ ಮುಚ್ಚ ಕೂಡ ಆಗ್ತಾ ಇಲ್ಲ. ನಾನು ಹೊಸರು ನೋಡ್ತಾ ಇದ್ದೀನಿ. ಪಾಪ ಅವಾಗ ಮೋಸ್ಟ್ಲಿ ಏನೋ ದುಡ್ಡು ಬಂದಾಗ ಒಂದು 10 ಗುಡಿ ಮುಚ್ತಾರೆ. ನೀವು ನೋಡಿ, ಒಂದು 15 ದಿವಸದಿಂದ ಒಂದು 50-60 ಗುಡಿ ಮುಚ್ಚಾರೆ. ಗುಡಿನೂ ಮುಚ್ಚ ಕೂಡ ಆಗ್ತಾ ಇಲ್ಲ ಅವ್ರ ಕೈನಲ್ಲಿ. ಎಷ್ಟೋ ಜನ ಬಿದ್ದು ಈಗ ನೀವು ಅಲ್ಲಿ ಬಾಗಿಲೂರಿಂದ ಈ ಗಂಟೆ ಬನ್ನಿ. ನಾನು ಈಗ ಬಂದೆ ಅದೇ ರೋಡಲ್ಲಿ 3 ಗಾಡಿ ಕಟ್ಟೋಗ್ಬಿಡ್ತೀವಿ. ದೊಡ್ಡ ಲಾರಿಗಳು ಕೆಟ್ಟೋಗಿ ಹಳದಲ್ಲಿ ಇಳಿದ ತಕ್ಷಣ ಟಕ್ ಅಂತ ಮುರಿದೋಗ್ತದೆ. ಆಕ್ಸಲ್ ಕಟ್ಟಾಗಿತ್ತು, ವೀಲ್ ಕಟ್ಟಾಗಿತ್ತು, ನಿಂತಿದ್ದಾವೆ. ನೋಡ್ಕೊಂಡ್ ಬನ್ನಿ, 3 ಗಾಡಿಗಳು ನಿಂತಿದ್ದಾವೆ. ಎಷ್ಟು ಜನ ಕೈಕಾಲು ಕಳ್ಕೊಂಡಿದ್ದಾರೆ. ಈ ತರ ಅಭಿವೃದ್ಧಿ ಆದ್ರೆ ಏನಕ್ಕೆ ಸರ್ಕಾರ ನಾವು ಓಟ್ ಹಾಕೋದು? ಏನಕ್ಕೆ ಕೊಡ್ಬೇಕಾಗಿರೋ ಫ್ರೀ ಕೊಡ್ಬೇಕಾಗಿರೋದು ಏನು? ಆರೋಗ್ಯ, ವಿದ್ಯಾಭ್ಯಾಸ, ರಸ್ತೆಗಳು, ಕುಡಿಯಕ್ಕೆ ನೀರು, ರೈತರಿಗೆ ಕರೆಂಟ್. ಇದನ್ನು ಕೂಡ ಅಂತೇಳಿ ಪ್ರಜಾಪ್ರಭುತ್ವ ಸರ್ಕಾರಗಳು ಮಾಡಬೇಕಾಗಿರೋದು. ಕೂತ್ಕೊಂಡಿರೋರನ್ನ ದುಡ್ಡು ಕೊಡ್ತೀನಿ, ಫ್ರೀ ಕರೆಂಟ್ ಕೊಡ್ತೀವಿ. ಕರೆಂಟ್ ಫ್ರೀ ಆಗಿ ಬರ್ತದ? ಏನ್ ಫ್ರೀ ಆಗಿ ಬಂದ್ರೆ ನೀನು ಕೊಡು. ದುಡಿತಾರೆ. ಈಗ ದುಡಿಯೋದೇನಕ್ಕೆ? ಎಲ್ಲರೂ ದುಡಿಯೋದೇನಕ್ಕೆ? ಮನೆ ನಡೆಸಕ್ಕೆ. ಮನೆ ಅಂದ್ರೆ ಕರೆಂಟು, ಮಕ್ಕಳು, ಇದು ಅದೆಲ್ಲ. ಇವರೆಲ್ಲ ಫ್ರೀಯಾಗಿ ಕೊಟ್ಬಿಟ್ರೆ ಅಲ್ಲಿ ಕೊಡಕ್ ಇರ್ಬೇಕಲ್ಲ. ಕುಂಡ್ರಿಸ್ಕೊಂಡು ಸೋಂಬೇರಿಗಳು ಮಾಡಿ ಇವತ್ತು ಇಂಜಿನಿಯರಿಂಗ್ ಮಾಡಿರೋರಿಗೆ 3,000 ಕೊಡ್ತೀನಿ ಅಂತ ಹೇಳ್ತೀರಿ. ಅದೇ ಇವತ್ತು ಇಲ್ಲಿ 1 ಎಕರೆ ಜಮೀನು 3.5 ಕೋಟಿ, 3.5 ಕೋಟಿ, ಇಲ್ಲಿ 3.5 ಕೋಟಿ, ಅಲ್ಲಿ 50 ಲಕ್ಷ ಸಿಗುತ್ತೆ ತಮಿಳುನಾಡಲ್ಲಿ. ಇಲ್ಲಿ 3.5 ಕೋಟಿ ಯಾರು ಬರ್ತಾರೆ? 3.5 ಕೋಟಿ ಕೊಟ್ಟು ಫ್ಯಾಕ್ಟರಿ ಹಾಕಕ್ಕೆ ಯಾರು ಬರ್ತಾರೆ? ಎಲ್ಲ ತಮಿಳುನಾಡು ಕಡೆ ಹೋಗ್ತಾರೆ. ಅದೇ ದುಡ್ಡಲ್ಲಿ ನೀನು ಇಲ್ಲೇ 1 ಕೋಟಿ ರೂಪಾಯಿ ನೀನು ಜಮೀನ್ ಕೊಟ್ರೆ ಎಲ್ಲ ಇಂಡಸ್ಟ್ರೀಸ್ ಇಲ್ಲೇ ಬರ್ತಾರೆ. ಫ್ಯಾಕ್ಟರಿ ಬಂದ್ರೆ ಕೆಲಸ ಯಾರು ಕೊಡ್ತಾರೆ? ಇನ್ನೋರ್ಗೆ ಕೆಲಸ ಕೊಡ್ತಾರೆ. ಅಲ್ಲಿ ಬರ್ತಕ್ಕಂಥ ಜನರೇಷನ್ ಏನು ರೆವಿನ್ಯೂ ಏನಾಗುತ್ತೆ? ಇಲ್ಲೇ ಬಾಡಿಗೆ ಮನೆಗಳು, ಇಲ್ಲೇ ರೇಷನ್ ಅಂಗಡಿಗಳು, ಇಲ್ಲೇ ಎಲ್ಲ ಇಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಏನು ಇಲ್ಲ. ಇವಾಗೆಲ್ಲ ಅಲ್ಲಿ ಹೋಗ್ತಾ ಇದೆ. ನೀನ್ ಸಾಲ ಮಾಡಿ 3,000 ಕೊಟ್ಟು ಅವನು ಸೋಂಬೇರಿ ಆಗದ. ಇಂಜಿನಿಯರ್ 25,000, 30,000, 50,000 ಸಂಪಾದನೆ ಮಾಡಬೇಕು. ಅವ್ನು 3,000 ತಗೊಂಡು ಏನ್ ಮಾಡ್ತಾನೆ? 3,000 ತಗೊಂಡು ಇದನ್ನ ಅಂದ್ರೆ ಯಾರನ್ನ ಹೇಳ್ಕೊಡ್ತಾರ? 3,000 ಬರ್ತಾ ಇದೆ ನನಗೆ, ಯಾರನ್ನ ಹೇಳ್ಕೊಡಿ ಅಂತ ಯಾವನು ಹೆಣ್ಣು ಕೊಡಲ್ಲ. ಅವ್ನು ನಾವು 2-3 ವರ್ಷ ಕೂತ್ಕೊಂಡು ತಿಂದು ಅಂದ್ರೆ ಮತ್ತೆ ಅವ್ನು ಅದೇ ಹ್ಯಾಬಿಟ್ ಆಗಿ ಹೋಗ್ತದೆ. ಮತ್ತೆ ಅವ್ನು ದುಡಿಯಕ್ ಹೋಗಲ್ಲ. ಎಲ್ಲ ಸೋಂಬೇರಿಗಳು ಮಾಡಿ ಅವರವರ ಅಧಿಕಾರ ತಗೊಳಕ್ಕೋಸ್ಕರ, ಅವರವ್ರ ಬೆಳೆ ಬೇಯಿಸ್ಕೊಳಕ್ಕೋಸ್ಕರ ಸರ್ಕಾರ ದುಡ್ಡು, ನಾವು ಕಟ್ಟಿರೋ ದುಡ್ಡನ್ನ ಫ್ರೀ ಆಗಿ ಕೊಟ್ಟು ಇವತ್ತು ಬೇರೆ ಕಡೆ ಎಲ್ಲ ರೈಸು, ಆಲ್ ರೇಟು ರೈಸು, ಪ್ರತಿ ಒಂದು 50 ರೂಪಾಯಿ ಇದ್ದಿದ್ದು ಸ್ಟಾಂಪ್ ಡ್ಯೂಟಿ 500 ರೂಪಾಯಿ ಇವಾಗ ಪೇಪರ್. ಕರೆಂಟ್ ರೇಟ್ ರೈಸು, ಎಲ್ಲ ರೇಟ್ ರೈಸ್ ಆಗೋಗಿದೆ. ಬಸ್ ರೇಟ್ ರೈಸು. ಅಲ್ಲ, ಮಕ್ಕಳಿಗೆ ಫ್ರೀ ಆಗಿ ಕೊಡಬೇಕು ಎಜುಕೇಶನ್, ಬಸ್ ಪಾಸ್, ಒಳ್ಳೆ ಫೆಸಿಲಿಟಿ ಕೊಡಬೇಕು, ವಿದ್ಯಾಭ್ಯಾಸ ಕೊಡ್ರಪ್ಪ, ಆರೋಗ್ಯ ಕೊಡ್ರಿ. ಇವತ್ತು ಆರೋಗ್ಯ ಕೇಳೋನಿಲ್ಲ. ಸಾಲ ಮಾಡಿ ಪಾಪ ಹಾಸ್ಪಿಟಲ್ ತೋರಿಸ್ಕೊಂತ ಇದ್ದಾರೆ. ಇವರು ನುಡ್ದಂತೆ ನಡೆದಿದ್ದೀವಿ ಅಂತ ಹೇಳಿ 2 ಸಾಲ ಕೊಟ್ಬಿಟ್ಟು ಹೇಳಿದ್ದೆ ಅಡ್ವರ್ಟೈಸ್ಮೆಂಟ್. ಆಯಮ್ಮನಂತೂ ಹೇಳಿ ಪಾಪ ಅವ್ರ ಅಪ್ಪ ಮೇಲೆ ಅಂತ ತಂದ್ಕೊಟ್ಟಂಗೆ ನಾವು ಕಟ್ಟಿರೋ ದುಡ್ಡು ಟ್ಯಾಕ್ಸ್ ದುಡ್ಡು, ನಾವು ಟ್ಯಾಕ್ಸ್ ಕಟ್ತೀರಿ. ಆ ಟ್ಯಾಕ್ಸ್ ದುಡ್ಡು ನಮ್ಗೆ ಕೊಟ್ಬಿಟ್ಟು ನುಡ್ದಂತೆ ನಡೆದಿದ್ದೀವಿ. ಇನ್ಯಾರ ಕೈಲಿ ಆಗಲ್ಲ. ಅದು ನೀವು ಬೇಕಾದ್ರೆ ಮಾಡ್ಬೋದು ಆ ಕೆಲಸ. ಏನು ಕಾಂಟ್ರಾಕ್ಟ್ ದುಡ್ಡು ಕೂಡ ಗೆಲ್ತಾ ಇಲ್ಲ. ಅಲ್ಲಿ ತಗೊಂಡ್ತೀರಿ, ಇಲ್ಲಿ ಕೊಡ್ತೀರಿ. ಇವತ್ತು ಬದುಕಕ್ಕಾಗಲ್ಲ. ಫ್ರೀ ಸ್ಕೀಮ್ಗೆ ಕೊಟ್ಬಿಟ್ಟು ಇವತ್ತು ಯಾರು ನೋಡಿ ಪಾಪ ನಮ್ಗೆ ಹೇಳಿದೆ ಏನಪ್ಪಾ ಅಂತ, ಹಣ ಕೂಲಿಯವ್ರು ಸಿಗ್ತಾ ಇಲ್ಲ, ಕೆಲಸದವ್ರು ಸಿಗ್ತಾ ಇಲ್ಲ, ಮನೆ ಕೆಲಸದವ್ರು ಸಿಗ್ತಾ ಇಲ್ಲ. ಯಾಕಂದ್ರೆ ಯಾರಿಗೂ ಕೆಲಸ ಮಾಡೋ ಇಂಟ್ರೆಸ್ಟ್ ಇಲ್ಲ. ಯಾರು ಬೆಳಗ್ಗೆ ಯಾರು ಹೇಳಿದಾಗ ನಮ್ಮ ಮನೆಗೆ 120 kg ಅಕ್ಕಿ ಬಂದಿದೆ, ಅವನೇನ್ ದುಡಿತಾನೆ?
ಹೌದಪ್ಪ ಮಸಾಲೆಗೆ 2,000 ಅದು ಬಂದಿರ್ಬೋದಲ್ಲ, ಯಾವ್ದು ಇದು ಮಸಾಲೆಗೆ ಅದಕ್ಕೆ ಇದು ಅದು ಬಂದದಣ್ಣ. ಇನ್ನೇನು ದುಡಿತಾರೆ, ಇಲ್ಲೊಂದು ಯಾಕೆ ಹೋಗ್ತಾರೆ, ಯಾರು ದುಡಿಯಲ್ಲ, ಸೋಂಬೇರಿಗಳಾಗಿಲ್ಲ. ಮತ್ತೆ ಎಲ್ಲಿ ದೇಶ ಉದ್ಧಾರ ಆಗ್ತದೆ, ಎಲ್ಲಿ ನಾಡು ಉದ್ಧಾರ ಆಗ್ತದೆ? ಒಂದು ಮನೆಯಲ್ಲಿ ಕೂತ್ಕೊಳ್ತಿದ್ರೆ ಎಷ್ಟು ತಿನ್ಬೋದಮ್ಮ? ಮಕ್ಕಳಾಗ್ಲಿ ಯಜಮಾನ್ರಾಗ್ಲಿ ದುಡಿದೇ ಇದ್ರೆ ಕೂತ್ಕೊಳ್ತಿದ್ರೆ ಸಂಸಾರ ಎಷ್ಟು ದಿವಸ ನಡೀತದೆ? ಸಾಲ ಕೊಡೋ ಗಂಟ ನಡೀತದೆ. ಸಾಲ ಕೊಡೋದು ನಿಂತೋದ್ಮೇಲೆ ಗತಿಯನ್ನ ಹಾಕ್ಬೇಕು. ಹಂಗಾಗಿದೆ ಇವತ್ತು ಸರ್ಕಾರ. ಮುಂದಿನ ದಿನಗಳಲ್ಲಿ ಅವರೇ ದಿವಾಳಿ ಆಗತ್ತಾರೆ. ಅವ್ರ ಗುಣಿ ಅವರೇ ತೋಡ್ಕೊಂಡಿದ್ದಾರೆ. 2 ದಿವಸ ನಡೀಲಿ, ನಾವೆಲ್ಲ ನೋಡ್ತಾ ಇರೋಣ. ಇವತ್ತು ರೈತರಿಗೆ ತೊಂದರೆ, ಬಡವರಿಗೆ ತೊಂದರೆ, ವಿದ್ಯಾರ್ಥಿಗಳಿಗೆ ತೊಂದರೆ, ಎಲ್ಲಾರ್ಗು ತೊಂದರೆನೇ ಇರೋದು. ಅದರಿಂದ ಮುಂದಿನ ದಿನಗಳೆಲ್ಲ ಸರಿ ಹೋಗ್ತದೆ. ಕುಮಾರಣ್ಣ ಅಂತ ಅವ್ರು ಮುಖ್ಯಮಂತ್ರಿ ಆಗ್ಬೇಕು. ಅವ್ರು ಹೇಳಿದ್ರು, ನಾನು ಮುಖ್ಯಮಂತ್ರಿ ಆದ್ರೆ ನಿಮ್ ಮಕ್ಕಳಿಗೆ ಹೈಟೆಕ್ ಶಾಲೆಗಳಲ್ಲಿ ನಾನು ನಿಮ್ಗೆ ವಿದ್ಯಾಭ್ಯಾಸ ಫ್ರೀ ಎಜುಕೇಶನ್ ಕೊಡಿಸ್ತೀವಿ ಅಂತ ಹೇಳಿ. ಇವತ್ತು ಫೀಸ್ ಕಟ್ಟಕ್ಕೆ 25,000 50,000 ಒಂದು ವರ್ಷ ಕಟ್ಟಬೇಕು. ಇವ್ರು 2,000 ಕೊಟ್ಟರೆ 24,000 ಆಗೋದು. 25,000 ಕೈಯಿಂದ ಹಾಕಿ ಮಗು ಫೀಸ್ ಕಟ್ಟಬೇಕು. ಅದೇ ಮನೆಯಲ್ಲಿ ಕುಮಾರಣ್ಣ ಫ್ರೀ ಎಜುಕೇಶನ್ ಕೊಡೋರಲ್ಲ, ಫ್ರೀ ಬಸ್ಸಲ್ಲಿ ಕರ್ಕೊಂಡು ಹೋಗೋರಲ್ಲ, ಪ್ರತಿ ಪಂಚಾಯತಿಗೆ ಒಂದು ಹೈಟೆಕ್ ಸ್ಕೂಲ್ ಇರೋದಲ್ಲ, ಒಳ್ಳೆ ಹಾಸ್ಪಿಟಲ್ ಇರೋದು, ವಯಸ್ಸಾಗಿರೋದು 5,000 ರೂಪಾಯಿ ಪೆನ್ಷನ್ ಬರೋದು. ವಯಸ್ಸಾಗಿರೋದು ಕೊಡಿ, ಚೆನ್ನಾಗಿರೋ ಪಾಪಲ್ಲಿ ಎಲ್ಸಿ ತಗೊಂಡೋಗಿ 2,000 ಕೊಟ್ಟರೆ ಏನ್ ಮಾಡ್ತಾನೆ? ಆಮೇಲೆ ಕೇಳಿದ್ಲ, ನಾನು ಕೂತ್ಕೊಂಡಿರೋ ಕಡೆ ತಂದು 2,000 ಕೊಡು ಅಂತ ಹೇಳಿ. ನೀನ್ ಓಟ್ಗೋಸ್ಕರ ಏನೇನೋ ಆಶ್ವಾಸನೆ ಕೊಟ್ಬಿಟ್ಟು ಇವತ್ತು ಅದನ್ನ ನಿಲ್ಸಂಗಿಲ್ಲ, ನಡೆಸಕ್ ಆಗಲ್ಲ.